ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ಹಾಗೂ ನನ್ನ ಮಗಳ ಮಾರ್ನಿಂಗ್ ಟು ನೈಟ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನನ್ನ ಮಗಳಿಗೆ 2.5 ತಿಂಗಳು ರನ್ನಿಂಗ್ ಇದೆ. ಬೆಳಿಗ್ಗೆನೇ ಎದ್ದು ನಾನು ಒಂದು ಸ್ವಲ್ಪ ಅವಳಿಗೆ ಬಿಸಿಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಇವಾಗ ಟೈಮು 8 ಗಂಟೆ ಆಗಿದೆ. ಒಂದು 7 ಗಂಟೆಯಿಂದ 8 ಗಂಟೆ ಒಳಗಡೆ ಬಿಸಿಲನ್ನ ತೋರಿಸಿದ್ರೆ ತುಂಬ ಒಳ್ಳೆಯದು. ಎಳೆ ಬಿಸಿಲಿಗೆ ಮಗುನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಜೊತೆಗೆ ಮಾರ್ನಿಂಗ್ ಬಿಸಿಲಲ್ಲಿ ವಿಟಮಿನ್ ಡಿ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಮಗುಗೆ ಒಂದು ಸ್ವಲ್ಪ ಕಣ್ಣು ಕೂಡ ಅದರಲ್ಲಿ ಓಪನ್ ಮಾಡಿಸಿದ್ರೆ ಒಳ್ಳೆಯದು ಬಿಸಿಲಿಗೆ. ಹಾಗಾಗಿ ನಾನು ಮಗುನ ಕರ್ಕೊಂಡು ಬಂದು ಬೆಳಿಗ್ಗೆ ಹೊತ್ತೊಂದು ಸ್ವಲ್ಪ ಹೊತ್ತು ಈ ಥರ ಬಿಸಿಲಿಗೆ ಅವಳಿಗೆ ಕಣ್ಣು ಓಪನ್ ಮಾಡಿಸಿ ನೋಡಿಸ್ತೀನಿ. ನನ್ನ ಜೊತೆಗೆ ನನ್ನ ಮಗಳೂ ಕೂಡ ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ. ಸೊ ಡೈಲಿ ಈ ಥರ ಸ್ವಲ್ಪ ಹೊತ್ತು ಬಿಸಿಲಿಗೆ ಕರ್ಕೊಂಡು ಬಂದು ಆಮೇಲಿಂದ ನಾನು ಕರ್ಕೊಂಡು ಹೋಗ್ತೀನಿ ಅವಳನ್ನ. ಅವಳು ಕಣ್ಣೇ ಬಿಡಲ್ಲ ಅಂತಿರ್ತಾಳೆ. ಹಂಗೂ ಒಂಚೂರು ಹೆಂಗೋ ಮಾಡಿ ಸ್ವಲ್ಪ ಕಣ್ಣು ಬಿಡಿಸ್ತಾ ಇರ್ತೀನಿ ಅವಳಿಗೆ. ಈ ವಿಡಿಯೋ ಎಲ್ಲ ನಾನು 2 ಮಂತ್ಸ್ ಇದ್ದಾಗಲೇ ಮಾಡಿರೋದು. ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ, ಯಾಕಂದರೆ ಫೇಸ್ ರಿವೀಲ್ ಮಾಡಿರಲಿಲ್ವಲ್ಲ. ಹಾಗಾಗಿ ಅವಳನ್ನ ಫೇಸ್ ಕವರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಒಂದು ಮೆಮೊರಿಗೋಸ್ಕರ ಅಂತ ಹೇಳಿ. ಫ್ಯೂಚರಲ್ಲಿ ಒಂದು ಎಲ್ಲ ವೀಡಿಯೋಗಳನ್ನ ನೋಡಿದ್ರೆ ನಾವು ಹೇಗಿದ್ವಿ ಅಲ್ವಾ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಮಾಡಿರೋದು. ಅವಳು ಫೇಸ್ ಕವರ್ ಮಾಡಿ ಹಾಕಿದ್ರೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲ ವ್ಲಾಗ್ ಮಾಡಿ ಇಟ್ಕೊಂಡು ಇವಾಗ ನಾನು ಒಂದೊಂದೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ಏನೋ ಅಂದ್ಕೊಳ್ಬೇಡಿ. ಇವಾಗ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿರ್ತಾಳೆ ಅವಳು. ಹೊಟ್ಟೆ ಹಸಿಯೋರ್ಗು ಕೂಡ ಚೆನ್ನಾಗಿ ಆಟ ಆಡ್ತಾಳೆ. ಸೊ ನಾನು ಅವಳ ಜೊತೆಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಆಟ ಆಡಿಕೊಂಡು. ಅವಳಿವಾಗ ಸುಸು ಮಾಡ್ಕೊಂಡಿದ್ದಾಳೆ. ಇವಾಗ ನಾನು ಚೇಂಜ್ ಮಾಡ್ತಾಯಿದ್ದೀನಿ ಬಟ್ಟೆನ. ನಾನು ಅವಳಿಗೆ ಯಾವುದೇ ರೀತಿಯ ಡೈಪರ್ನ ಯೂಸ್ ಮಾಡಲ್ಲ. ಬರೀ ಎಲ್ಲಾದರೂ ಹೊರಗಡೆ ಹೋಗ್ತೀವಲ್ವ ಆವಾಗ ಮಾತ್ರ ಅಷ್ಟೇ ನಾನು ಡೈಪರ್ನ ಯೂಸ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಮನೇಲಿದ್ದಾಗ ಯಾವಾಗಲೂ ಕೂಡ ಅವಳಿಗೆ ಲಂಗೋಟಿ ಅಂತ ಬರುತ್ತಲ್ವ, ಸೊ ಅದನ್ನೇ ಯೂಸ್ ಮಾಡ್ತೀನಿ. ಅವಳು ಎಷ್ಟು ಸಲ ಪಾಟಿ ಸುಸು ಏನೇ ಮಾಡಿಕೊಂಡ್ರು ಅಷ್ಟೇ ನಾನು ಡೈಪರ್ನ ಯೂಸ್ ಮಾಡಲ್ಲ, ಬಟ್ಟೆನ ಯೂಸ್ ಮಾಡ್ತೀನಿ. ರ್ಯಾಷಸ್ ಆಗುತ್ತೆ ಅನ್ನೋ ಒಂದು ರೀಸನ್ನಿಗೆ. ಒಂದು 1/2 ಅವರ್ ಆಟ ಆಡಿದ್ಲು. ಸೊ ಇವಾಗ ಹೊಟ್ಟೆ ಹಸಿತಾ ಇತ್ತು ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ಫೀಡ್ ಮಾಡಿಸಿ ಮಲಗಿಸಿದ್ದೀನಿ. ಇನ್ನೇನು ಒಂದು 1/2 ಅವರ್ ಮಲ್ಕೊತಾಳೆ ಅಷ್ಟೇ. ಅಷ್ಟೊತ್ತಿಗೆ ನಾನು ಟಿಫನ್ ಮಾಡ್ಕೊತೀನಿ. ಉಪ್ಪಿಟ್ಟು ಮಾಡಿದ್ದಾರೆ ಟಿಫನಿಗೆ. ಪೋಸ್ಟ್ ಡೆಲಿವರಿಯಲ್ಲಂತೂ ಮಾರ್ನಿಂಗ್ ಟಿಫನಿಗೆ ಬರೀ ರವೆನೇ ಯೂಸ್ ಮಾಡಿ ನನಗೆ ತಿಂಡಿ ಮಾಡಿಕೊಡ್ತಾ ಇದ್ದಾರೆ. ಉಪ್ಪಿಟ್ಟಾಗಿರ್ಬೋದು ಇಲ್ಲ ರವೆ ದೋಸೆ ಈ ಥರದ್ದೇನೆ ಜಾಸ್ತಿ ರವೆನ ಯೂಸ್ ಮಾಡಿ ಟಿಫನ್ ಮಾಡಿ ಕೊಡ್ತಾರೆ. ನಾನು ಹೇಳ್ದಂಗೆ 1/2 ಅವರ್ ಕರೆಕ್ಟಾಗಿ ನಿದ್ದೆ ಮಾಡಿದ್ಲು. ಇವಾಗ ಎದ್ಲು. 10 o'clock ಆಗಿದೆ ಇವಾಗ. ಸೊ ನೋಡ್ತಾ ಇರ್ತಾಳೆ ನನ್ನನ್ನೇ. ಎಲ್ಲೋದ್ರೂ ನೋಡ್ತಿರ್ತಾಳೆ. ಅಡುಗೆ ಮನೆಗೆ ಹೋಗಲಿ, ವಾಶ್ರೂಮ್ಗೆ ಹೋಗಲಿ, ಎಲ್ಲೋದ್ರೂ ನನ್ನ ಮೇಲೆ ಇರುತ್ತೆ ಕಣ್ಣು ಅವಳದು. ಸೊ ಎಲ್ಲೋದ್ರೂ ನಾನು ಬರೋವರೆಗೂ ಕತ್ತನ್ನು ತಿರುಗಿಸ್ಕೊಂಬಿಟ್ಟು ನೋಡ್ತಾನೆ ಇರ್ತಾಳೆ. ಮಾರ್ನಿಂಗ್ ಹೊತ್ತು ಅವಳು ಜಾಸ್ತಿ ನಿದ್ದೆ ಮಾಡಲ್ಲ. ಅಮ್ಮಮ್ಮ ಅಂದರೆ ಒಂದು 1/2 ಅವರ್ ಮಾಡ್ತಾಳೆ ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 1/2 ಅವರು. ಅದ್ರ ಮೇಲೆ ಮಲ್ಕೊಳ್ಳೋದೇ ಇಲ್ಲ ಅವಳು. ಆಮೇಲೆ ಒಂಚೂರು ಸೌಂಡ್ ಆಗಂಗಿಲ್ಲ, ಎದ್ದು ಬಿಡ್ತಾಳೆ. ಆಗಲೇ ಹೇಳಿದೆ ಅಲ್ವಾ ನಾನು ಡೈಪರೇ ಯೂಸ್ ಮಾಡಲ್ಲ ಅಂತ. ಆದರೆ ಇವಾಗ ನನಗೂ ಅನ್ನಿಸ್ತಿದೆ ಡೈಪರ್ ಯೂಸ್ ಮಾಡಬೇಕಂತ. ಯಾಕೆಂದರೆ ನೋಡ್ಬೋದು ಇವಾಗ ಒಂದು ಶರ್ಟ್ ಹಾಕಿದ್ದೀನಿ, ಅದ್ರ ಕೆಳಗಡೆ ಕಚ್ಚೆ ಬಟ್ಟೆ ಹಾಕಿದ್ದೀನಿ. ಬಟ್ ಡೈಪರ್ ಹಾಕಿದ್ರೆ ನೀಟಾಗಿ ಯಾವ ಡ್ರೆಸ್ ಬೇಕೋ ಅದನ್ನು ಹಾಕ್ಬೋದಲ್ವಾ. ಫ್ರಾಕ್ ಆಗಿರ್ಬೋದು ಅಥವಾ ಮೇಲೆ ಟಾಪು ಹಾಗೆ ಬಾಟಮ್ ಫುಲ್ಲು ಅಟ್ಯಾಚ್ ಆಗಿರೋದು ಡ್ರೆಸ್ ಬರುತ್ತಲ್ವ, ಆ ಥರದ್ದೆಲ್ಲ ಹಾಕ್ಬೋದು. ಬಟ್ ಇವಾಗ ಹಾಕಿದ್ರೆ ಮತ್ತೆ ಸುಸು ಮಾಡ್ಕೊತಾಳೆ, ಪೂರ್ತಿ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಜಾಸ್ತಿ ಈ ಥರದ್ದೇ ಶರ್ಟು ಹಾಗೆ ಕಚ್ಚೆ ಬಟ್ಟೆನ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಫ್ರಾಕ್ ಹಾಕಿದ್ರು ಫ್ರಾಕ್ ಒಂದು ಸ್ವಲ್ಪ ಮೇಲೆ ಎತ್ತಿಬಿಟ್ಟು ಹಾಕ್ತೀನಿ. ಸೊ ಅದಕ್ಕೋಸ್ಕರ ಅನಿಸುತ್ತೆ ಡೈಪರ್ ಯೂಸ್ ಮಾಡಬೇಕಂತ. ಹಾಗೆ ಒಂದು ಬಟನ್ ನಾನು ಮೇಲೆ ಓಪನ್ ಮಾಡಿ ಇಟ್ಟಿದ್ದೀನಿ, ಕವರ್ ಮಾಡಿಲ್ಲ. ಯಾಕಂದರೆ ಒಂದು ಸ್ವಲ್ಪ ಕತ್ತತ್ರ ಪಿಂಪಲ್ಸ್ ಥರ ಆಗಿಬಿಟ್ಟಿತ್ತು ಅದು, ಸ್ವೆಟ್ಟಾಗಿ. ಸೊ ಹಾಗಾಗಿ ಅದು ಸ್ವಲ್ಪ ಡ್ರೈ ಆಗಬೇಕಂತ ನಾನು ಹಾಗೆ ಓಪನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಎದ್ದಿದ್ದಾಳಲ್ವ, ಮಲ್ಕೊಂಡ್ರೆ 11:30ಗೆ ಮಲ್ಕೊತಾಳೆ ಒಂದು 1/2 ಅವರು. ಇಲ್ಲಾಂತಂದರೆ 1 ಗಂಟೆ 1:30 ಆ ಥರ ಮಲ್ಕೊತಾಳೆ. ನೋಡಬೇಕು, ಒಂದೊಂದು ದಿನ ಒಂದೊಂದು ರೀತಿ ಮಾಡ್ತಾಳೆ. ಸೊ ಇಲ್ಲಿ ಅಜ್ಜಿ ಎಣ್ಣೆ ಹಾಕ್ಕೊಡ್ತೀನಿ ಬಾ ಅಂತ ಕರೀತಿದ್ದಾರೆ ಅವಳನ್ನ. ನೋಡಿ ಹೇಗೆ ನೋಡ್ತಿದ್ದಾಳೆ ಅಂತ. ಊರಾಗಲೇ ಬಾಯ್ ಬಿಡ್ತಾಳೆ ನಗೋಕ್ಕೆ.
ಸುಬ್ಬಿ ಬಾ ಎಣ್ಣೆ ಹಾಕ್ಸ್ಕೊಬೋದು. ಬಾ ಎಣ್ಣೆ ಕೊಟ್ಟೆ ಬಾ. ಬರಲ್ಲ ಬಂದೆ ಬಾ ಬರ್ತೀಗ ಬಾ. ಅವಳೆ ಎತ್ಕೊಬತ್ತಾವಳೆ. ಅಜ್ಜಿ ಇಲ್ಲಿ ಹರಳೆಣ್ಣೆ ಹಚ್ತಿದ್ದಾರೆ ಪಾಪುಗೆ. ಆ ಎಣ್ಣೆನ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಹಚ್ತಾರೆ. ತಲೆಗೆ ಸ್ವಲ್ಪ ಕಿವಿಗೂ ಕೂಡ ಹಚ್ತಾರೆ ಎಣ್ಣೆನ. ಸೊ ಹಚ್ಬಿಟ್ಟು ಒಂದು ಸ್ವಲ್ಪ ಮಸಾಜ್ ಥರ ಮಾಡ್ತಾರೆ. ನಾವು 2 ದಿನಕ್ಕೆ ಒಂದು ಸಲ ತಲೆಗೆ ಸ್ನಾನ ಮಾಡಿಸ್ತೀವಿ, ಡೈಲಿ ಮೈಗೆ ಸ್ನಾನ ಮಾಡಿಸ್ತೀವಿ. ನಾನು ಅವಳು ಇಬ್ರಿಗೂ ಕೂಡ ಅಷ್ಟೇ. ಪಾಪುಗೆ ನನಗೆ ಇಬ್ರಿಗೂ ಕೂಡ ಅಮ್ಮನೇ ಸ್ನಾನ ಮಾಡಿಸ್ತಾರೆ. ಡೈಲಿ ಒಂದಿನ ಬಿಟ್ಟು ಒಂದಿನ ತಲೆಗೆ ಸ್ನಾನ ಮಾಡಿಸ್ತೀವಲ್ವ, ಸೊ ಮೈಗೆ ಸ್ನಾನ ಮಾಡಿಸಿದ ದಿನ ತಲೆಗೆ ಈ ಥರ ಎಣ್ಣೆನ ಹಚ್ತಾರೆ. ಸೊ ಏನಾದರೂ ಹೀಟ್ ಆಗಿದ್ದರೆ ಹೀಟ್ ಕಮ್ಮಿ ಆಗುತ್ತೆ ಅಂತ. ಹಾಗೆ ಸಮ್ಟೈಮ್ಸ್ ಯೂರಿನ್ ಮಾಡಬೇಕಾದ್ರೂ ಕೂಡ ಮಕ್ಕಳಿಗೆ ಕಷ್ಟ ಆಗುತ್ತೆ, ಉರಿಯುತ್ತೆ ಅಂತ ಹೇಳಿಬಿಟ್ಟು ಹರಳೆಣ್ಣೆ ಹಚ್ತಾರೆ. ಯಾಕಮ್ಮ ಯಾಕೆ ಎಣ್ಣೆ ಹಾಕ್ತಿ ಸುಮ್ಮನೆ? ಏನು ಮಾಡ್ತಿದ್ಯಾ? ಹಾಂ, ಏನು ಮಾಡ್ತಿದ್ಯಾ ಸುಬ್ಬಿಯಲ್ಲಿ? ಕೋತಿ ಮರಿನ ಚೆನ್ನ ನೀನು. ಹೌದಾ, ಕೋತಿ ಮರಿನ ನೀನು? ಕೋತಿ ಮರಿ ನೀನು? ಏನು ಹಂಗೆ ನೋಡ್ತಿದ್ಯಾ? ಹಾಂ, ಬಾ. ಅಜ್ಜಿ ಕತ್ತಾಡ್ಸ್ದಂಗೆ ಆಡಿಸ್ತೀಯ. ಚಿನ್ನ ಬಂಗಾಳಿ ಕುಟ್ಟಿ, ಬಂಗಾಳು ಕುಟ್ಟಿ, ಬಾ ಓಡ್ ಬಾ. ಈ ಆಯಿಲ್ ಮಸಾಜ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಎದ್ದಿರ್ತಾಳೆ. ಆಮೇಲೆ ಫೀಡ್ ಮಾಡಿದ್ರೆ ಒಂದು 15 ನಿಮಿಷ ಮಲ್ಕೊತಾಳೆ. ಆ 15 ನಿಮಿಷದಲ್ಲಿ ನಾನು ಊಟ ಮಾಡ್ಕೊಳ್ತೀನಿ. ಸೊ ನಾನು ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ಮತ್ತೆ ಕರೆಕ್ಟಾಗಿ ಎದ್ದೇಳ್ತಾಳೆ. ಇವಾಗ ಅವ್ರ ಅಜ್ಜಿ ಬಂದಿದ್ದರು, ಅಂದರೆ ನಮ್ಮಮ್ಮ. ಸೊ ಅವ್ರ ಜೊತೆನೂ ಕೂಡ ಇವಾಗ ಅವಳು ಆಟ ಆಡ್ತಿದ್ದಾಳೆ. ಬೇಕಂತೇನೆ ಗುಚ್ಚಿನು. ಡಿ 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 ಚುಯ್ ದುಯ್. ಹೆಂಗೆ ಮಾಡೋದಿಲ್ಲ ಅದು. ಮಾಡ್ಸಲ್ಲ ಹೋಗ್, ನೀನೇ ಮಾಡ್ಕೋ. ಆಯ್ತು ಮಾಡ್ತೀನಿ ಆಯ್ತು, ಸುಮ್ಮನೆ ಮಾಡ್ತೀನಿ. ಡಿ 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 ಚಿ ಡು ರೇ. ನೀನೇ ಮಾಡಮ್ಮ. ಮಾಡಿ ಇನ್ನೊಂದ್ಸಲಿ ಮಾಡ್ಕೊ. ಡಿ ಡಿ ಡಿ. ಅದಾದಮೇಲೆ ಅವಳಿಗೆ ಅಮ್ಮ ಆಯಿಲ್ ಮಸಾಜ್ ಮಾಡ್ತಾರೆ. ಆಯಿಲ್ ಮಸಾಜ್ ಮಾಡಿ ಒಂದು 10ರಿಂದ 15 ನಿಮಿಷ ಈ ಥರ ಹಾಗೆ ಮಲಗಿಸಿರ್ತೀವಿ. ಸೊ ಅದಾದಮೇಲೂ ಕೂಡ ಸ್ನಾನ ಆಯಿತು ಅವಳದು. ಇವಾಗ ಸ್ನಾನ ಮಾಡ್ಕೊಂಬಂದು ಇವಾಗ ತಲೆ ಕಾಯಿಸ್ತಾ ಇದ್ದಾರೆ. ಅವಳಿಗೆ ಆಯಿಲ್ ಮಸಾಜ್ ಮಾಡೋದೆಲ್ಲನೂ ಕೂಡ, ಅಂದರೆ ಯಾವ್ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅದೆಲ್ಲನೂ ಕೂಡ ಸೆಪ್ರೇಟ್ ಅದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಆಯ್ ಚಿನ್ನು ವನಿಶಾಮಿ. ಏನದು ಎತ್ತಾಕದಿಂಗೆ. ಅವಳಿಗೆ ಸ್ನಾನ ಆದ ತಕ್ಷಣ ಮಲ್ಕೊಂಡಿದ್ಲು. ಇವಾಗ ನೋಡಿ ನಾನು ಸ್ನಾನ ಮಾಡ್ಕೊಂಡು ಬಂದೆ, ಅಷ್ಟೊತ್ತಿಗೆ ಆಲ್ರೆಡಿ ಎದ್ಬಿಟ್ಲು. ಇಷ್ಟೇ ಅವಳದು ಕೋಳಿ ನಿದ್ದೆ ಯಾವಾಗ್ಲೂ ಕೂಡ. ಇವಾಗ ಒಂದು ಸ್ವಲ್ಪ ಫೋಟೋಸ್ ತೆಗೆಯೋಣ ಅಂತ ಅಂದ್ಕೊಂಡೆ. ಅವಳದು ಪ್ರಿಂಟ್ರೆಸ್ಟಲ್ಲಿ ನಾನು ನೋಡಿದ್ದೆ, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಹೆಂಗೆ ಬರುತ್ತೆ ಏನು ಅಂತ. ಶಾವಂತಿಗೆ ಹೂವನ್ನ ಯೂಸ್ ಮಾಡ್ತಿದ್ದೀನಿ, ಯೆಲ್ಲೋ ಕಲರ್ ಶಾವಂತಿಗೆ ಹೂವು. ಸೊ ಕೆಳಗಡೆ ಬ್ಯಾಕ್ಗ್ರೌಂಡ್ಗೆ ರೆಡ್ ಇದೆ ಅಲ್ವಾ, ಹಾಗಾಗಿ ಯೆಲ್ಲೋ ಕಲರ್ ಯೂಸ್ ಮಾಡ್ತಿದ್ದೀನಿ. ನಾನು ಬಟರ್ಫ್ಲೈ ಥರ ಮಾಡೋಣ ಅಂತ ಹೇಳಿ, ಬಟರ್ಫ್ಲೈದು ರೆಕ್ಕೆ ಬರುತ್ತಲ್ವ, ಒಂದು ಸೈಡ್ ರೆಕ್ಕೆನ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ.
ಸೊ ಅದ್ರದ್ದು ವೀಡಿಯೋ ನಾನು ಜಾಸ್ತಿ ಮಾಡಲಿಲ್ಲ, ಯಾಕಂದರೆ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು ಅಂತ ಹೇಳಿ, ಆಮೇಲೆ ಮತ್ತೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಫೋಟೋಸ್ ಬರಲ್ಲ ಅಂತ ಹೇಳಿ ಫೋಟೋಸ್ ತೆಗೆದಿದ್ದೀನಿ. ಈ ರೀತಿ ಬಂದಿದೆ ಫೋಟೋಸು. ಬಟ್ ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ಲಾಸ್ಟಲ್ಲಿ ನಾನು ನೋಡಬೇಕಂದ್ರೆ ಅನಿಸ್ತು ಇದು ಕರ್ನಾಟಕ ಮ್ಯಾಪ್ ಥರ ಕಾಣಿಸ್ತಿದೆ ಅಂತ. ಅದು ಕೆಳಗಡೆ ರೆಡ್ ಕಲರ್ ಹಾಕಿರೋದ್ರಿಂದ ಹಂಗಂತ ಅನ್ನಿಸ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಈ ಥರದಲ್ಲೆಲ್ಲ ಬಟರ್ಫ್ಲೈ ಅಂತ ಅನ್ನಿಸ್ತಿದೆ. ಮೇಲ್ಗಡೆ ಇರೋದನ್ನು ನಾನು ತೆಗೆದುಬಿಟ್ಟು ಅದೇನೋ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಮೇ ಬಿ ಅದು ಕರ್ನಾಟಕ ಮ್ಯಾಪ್ ಥರ ಕೂಡ ಅನ್ನಿಸ್ತಿದೆ ಆ್ಯಂಡ್ ಬಟರ್ಫ್ಲೈ ಥರ ಕೂಡ ಅನ್ನಿಸ್ತಿದೆ. ನಾನು ಯಾವ ರೀತಿ ಬರಬೇಕು ಅಂತ ಅಂದ್ಕೊಂಡು ಮಾಡಿದ್ದೆ ಆ ರೀತಿ ಬಂದಿಲ್ಲ, ಅದು ಬೇರೆ ಥರನೇ ಬಂದಿದೆ. ಬಟ್ ಚೆನ್ನಾಗಿ ಬಂದಿದೆ. ಬಟ್ ಅವಳು ಸುಮ್ಮನೆ ಇದ್ಲಲ್ವ, ಅದೇ ಒಂದು ದೊಡ್ಡ ವಿಷಯ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ಲು, ಡ್ರೆಸ್ ಕೂಡ ಎಕ್ಸ್ಚೇಂಜ್ ಮಾಡಿದೆ. ಸೊ ಮಲಗಿದ್ದಾದಮೇಲೆ ಮತ್ತೆ ನಾನು ಊಟ ಗೀಟ ಮಾಡಿಕೊಂಡು ಅವಳಿಗೆ ಫೀಡ್ ಮಾಡಿಸಿ ಮಲ್ಕೊತೀವಿ. ಆಲ್ಮೋಸ್ಟ್ ಒಂದು 10:30, 11 ಗಂಟೆ, 12. ಸೊ ಆ ಟೈಮಲ್ಲಿ ಅವಳು ಮಲ್ಕೊತಾಳೆ. ಇವಾಗ ಟೈಮು 10:20 ಆಗಿದೆ. ಮಲ್ಕೊಂಡಿದ್ದಾಳೆ ಅವಳು. ಸೊ ನಾನು ಅವಳನ್ನ ಈ ಥರ ಹೈಟಲ್ಲಿ ಸ್ವಲ್ಪ ಕತ್ತನ್ನ ಎತ್ತಿಸ್ಬಿಟ್ಟು ಮಲಗಿಸ್ತಾ ಇದ್ದೀನಿ, ಯಾಕಂದರೆ ಅವಳಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ನೀವು ಮೇಲ್ಗಡೆ ಶರ್ಟ್ ಒಂದು ಸ್ವಲ್ಪ ಓಪನ್ನೇ ಬಿಟ್ಟಿದೆ, ಯಾಕಂದರೆ ಅದು ಡ್ರೈ ಆಗಬೇಕು, ಅದಕ್ಕೋಸ್ಕರ. ಈ ರೀತಿ ಇರುತ್ತೆ ನಮ್ಮ ಮಾರ್ನಿಂಗ್ ಟು ನೈಟ್ ರೋಟೀನ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿ ಕಾಣಿಸೋಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನು ಮಾಡೋಂತಹ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.